ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಸ್ಮಾಲ್ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಏನು ಸ್ಪೆಷಲ್ ಅನ್ನೋದಾದರೆ, ಇವತ್ತು ನಮ್ಮ ಅತ್ತೆ ಮಗಳು ಊರಲ್ಲಿ ಊರಬ್ಬ ಇದೆ, ಜಾತ್ರೆ. ಸೊ ಆ ಕಾರಣಕ್ಕೆ ಆ್ಯಂಡ್ ಇವತ್ತು ಥರ್ಡ್ ದಿನ, 3 ದಿನ ಇದ್ದಿದ್ದು. ಬಟ್ ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ ಲೈಕ್ 3 ಡೇಸ್ ಬಂದಿರೋ ಕಾರಣಕ್ಕೆ ಆಬ್ವಿಯಸ್ಲಿ ಆಫೀಸ್ಗೆ ಹೋಗೋದಿರುತ್ತೆ. ಡೇಸಲ್ಲೇ ಬಂದಿದೆ. ಅಟ್ಲೀಸ್ಟ್ ವೀಕೆಂಡಲ್ಲಿ ಅನ್ನೋದಾದರೆ ಹೋಗಿ ಸ್ಟೇ ಮಾಡೋದು ಆ ಥರದ್ದೆಲ್ಲ ಮಾಡ್ಬೋದಿತ್ತು. ಬಟ್ ಡೇಸಲ್ಲಿ ಬಂದಿರೋ ಕಾರಣಕ್ಕೆ ಹೋಗೋದಕ್ಕಾಗಲಿಲ್ಲ ನಾನು. ಸೊ ಆ ಕಾರಣಕ್ಕೆ ಅಟ್ಲೀಸ್ಟ್ ಒನ್ ಡೇ ಆದರೂ ಹೋಗಿ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಪ್ಪ ನನ್ನ ತಮ್ಮ ಬರ್ತಾರೆ. ಆ್ಯಂಡ್ ಇಲ್ಲಿ ನಾನು, ಶ್ರೀ ಮತ್ತು ಪಾಪು ನಾವು 3 ಜನನೂ ಹೋಗ್ತಿದ್ದೀವಿ. ಈಗ ಮಧ್ಯಾಹ್ನ 12 ಆಗಿದೆ. ಸೊ ಅವರು ಮನೆ ಬಿಡ್ತಿದ್ದಾರಂತೆ. ಸೊ ನಮ್ಮ ಪಾಪು ಮಲಗಿದ್ದಾಳೆ, ರೆಡಿ ಮಾಡಿ ಮಲಗಿಸಿದ್ದೀವಿ ಅವಳನ್ನ. ಆ್ಯಂಡ್ ಇವಾಗ 12 ಆಗಿಬಿಟ್ಟಿದೆ. ಲೈಕ್ ಆ ಸೈಡು ಏನು ಹೇಳೋದು, ಊಟ ತಿನ್ನೋದಕ್ಕೆ ಟೈಮ್ ಆಗಲಿಲ್ಲ. ಇನ್ನು ಸ್ವಲ್ಪದಾದ್ರೆ ಊಟ ತಿನ್ನೋಕ್ಕೆ ಟೈಮ್ ಆಗಿಬಿಡುತ್ತೆ. ಆಮೇಲೆ ಅವಳು ನಾವು ಅಲ್ಲಿ ಹೋಗಿ ಸೇರೋಷ್ಟರಲ್ಲಿ ಅಷ್ಟೊಂದು ಆಗುತ್ತೆ. ಆಮೇಲೆ ಅಲ್ಲಿ ಹೋಗಿ ತಿನ್ನಿಸೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಗೊತ್ತಿರ್ಬೋದು. ಅಳ್ಳೋದು ಅದೆಲ್ಲ ಆಗ್ತಾಳೆ. ಹೊಟ್ಟೆಗಿಲ್ಲ ಅಂದರೆ ಅಳ್ತಾಳೆ, ಅದು ಕನ್ಫರ್ಮ್. ಸೊ ಅದಕ್ಕೆ ಬೇಡ, ತಿನ್ನಿಸ್ಕೊಂಡೇ ಹೋಗೋಣ, ಎಷ್ಟು ತಿಂತಾಳೋ ಅಷ್ಟೇ ಸಾಕು, ತಿನ್ನಿಸ್ಕೊಂಡೇ ಹೋಗೋಣ ಅಂತ ಸರಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನೀಗ. ಸೊ ಇದಿಷ್ಟು ಅಪ್ಡೇಟು, ಇನ್ನೂ ಹೋಗಿಲ್ಲ. ಹೋದ್ಮೇಲೆ ಏನೇನೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ನಾನು ಜಸ್ಟ್ ಒಂದು ಕುರ್ತಿ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಗೊತ್ತಿರ್ಬೋದು ಹೊರಗಡೆ ಬಿಸಿಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ವೀಕೆಂಡ್ ಫುಲ್ಲು ನಾನು ಶ್ರೀ ಬಿಸಿಲಲ್ಲೇ ಸುತ್ತಾಡಿದ್ದಾಗೈತೆ. ಸೊ ಗೊತ್ತಿರ್ಬೋದು, ಫುಲ್ ಟ್ಯಾನ್ ಅಂದರೆ ಟ್ಯಾನ್, ಮುಖ, ಕೈ, ಕಾಲು ಎಲ್ಲ ಟ್ಯಾನ್ ಆಗೋಗ್ಬಿಟ್ಟಿದೆ. ಬಟ್ ಏನು ಮಾಡೋದು, ಹೋಗೋ ಪ್ಲೇಸ್ಗೆ ಹೋಗಲೇಬೇಕು. ಸೊ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಕುರ್ತಿ ಹಾಕೋಣ ಅಂತ ರೆಡಿ ಆದೆ. ಬಟ್ ಓಕೆ ಬೇಡ ಬಿಡು, ಸೀರೆನೇ ಉಟ್ಕೊಂಡು ಹೋಗ್ಬಿಡೋಣ. ಈಗಿರೋ ಆಟೋದಲ್ಲಿ ಹೋಗೋದು, ಬೈಕಲ್ಲಿ ಅಂದಿದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಆಟೋದಲ್ಲಿ ಹೋಗೋ ಕಾರಣಕ್ಕೆ ಅಷ್ಟೊಂದು ಸೆಕೆನೂ ಆಗಲ್ಲ, ಹೋಗ್ಬೇಕಾದ್ರೆ ಗಾಳಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೀರೆನೇ ಉಟ್ಕೊಂಡು ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ. ಸೊ ಈ ಸ್ಯಾರಿ ಏನು ಉಟ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು ಡಿಸೈನರ್ ಸ್ಯಾರಿ, ಲೈಟ್ ವೆಯ್ಟ್ ಇರುವಂಥ, ಸ್ವಲ್ಪ ವೆಯ್ಟ್ ಇದೆ ಬಟ್ ಓಕೆ, ಜಾರ್ಜೆಟ್ ಆಗಿರೋ ಕಾರಣಕ್ಕೆ ಸ್ವಲ್ಪ ಮ್ಯಾನೇಜಬಲ್. ಸೊ ಸಿಂಪಲ್ಲಾಗಿ ಈ ಥರ ರೆಡಿ ಆಗಿದ್ದೀನಿ ನಾನು. ಇವ್ಯಾಗಿ ಏನು ಜ್ಯುವೆಲರಿ ಎಲ್ಲ ಏನೂ ಹಾಕೊಳ್ಳೋದಕ್ಕೆ ಹೋಗಲಿಲ್ಲ. ಈ ಬಿಸಿಲಲ್ಲಿ ಯಾರು ಅದನ್ನೆಲ್ಲ ತಗೊಂಡು ಹೋಗ್ತಾರೆ ಅಂತ. ಸೊ ಇದಿಷ್ಟು. ಸೊ ಸ್ಟೇ ಟ್ಯೂನ್ಡ್, ಏನೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಮ್ಮಪ್ಪನೂ ತಮ್ಮ ಬರೋ ಅಷ್ಟರಲ್ಲಿ ನಮ್ಮ ಪಾಪುಗೆ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಸೊ ಅವಳು ತಿನ್ನೋ ಅಷ್ಟರಲ್ಲಿ ಅವರು ಬಂದರು ನಮ್ಮನ್ನು ಪಿಕ್ ಮಾಡೋದಕ್ಕೆ. ಆ್ಯಂಡ್ ನಾನು ಹೇಳಿದ್ನೆಲ್ಲ ಜಾಸ್ತಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಲಾಸ್ಟ್ ಮೂಮೆಂಟಲ್ಲಿ ಊಟ ಎಲ್ಲ ಮುಗಿಸಿ ನಾನು ಇನ್ನೇನು ಹೊರಡೋ ಟೈಮಲ್ಲಿ ನಾನು ತೊಗೊಂಡಿದ್ದು. ನಾನು ನೆಕ್ಸ್ಟ್ ಟೈಮ್ ಫುಲ್ ನಮ್ಮ ಅತ್ತೆಂದರು, ಅತ್ತೆ ಮಕ್ಕಳು ಅವ್ರನ್ನೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ ತೆಗ್ದುಬಿಟ್ಟು ಹಾಕ್ತೀನಿ, ಯಾವತ್ತಾದರೂ ಗೆಟ್ ಟುಗೆದರ್ ಆದಾಗ. ಸೊ ಫ್ರೆಂಡ್ಸ್, ಹೋಗಿ ಬಂದಿದ್ದಾಯಿತು. ಈಗ ಟೈಮ್ 4 ಆಗಿದೆ. ನಾವು ಹೋಗ್ಬೇಕಾದ್ರೆ 12 ಆಗಿತ್ತು. ಆ್ಯಕ್ಚುಲಿ ನಾನು ಯಾವ ವೀಡಿಯೋನೂ ಕ್ಲಿಪ್ಪಿಂಗ್ ಮಾಡೋದಕ್ಕಾಗಲ್ಲ. ಜಸ್ಟ್ ಲೈಕ್ 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಇರುವಂಥ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇಲ್ಲಿಗೆ ಎಲ್ಲ ನಮ್ಮ ಅತ್ತೆಯವರು, ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬರ್ತಾರೆ ಅಂತ ನಂಗೆ ಗೊತ್ತಿತ್ತು. ಸೊ ಅದಕ್ಕೆ ಎಲ್ಲರ ಹತ್ರನೂ ವೀಡಿಯೋ ಮಾಡ್ಕೋಬೇಕು ಆ್ಯಂಡ್ ಎಲ್ಲರ ಹತ್ರನೂ ಸೆಲ್ಫಿ ತೊಗೋಬೇಕು, ಲೈಕ್ ಆ ಥರದ್ದೆಲ್ಲ ಅಂದ್ಕೊಂಡಿದ್ದೆ ನಾನು. ಬಿಕಾಸ್ ಗೆಟ್ ಟುಗೆದರ್ ಆಗೋದು ಯಾವುದೋ ಒಂದು ಫಂಕ್ಷನ್, ಅಪರೂಪಕ್ಕೆ ಈ ಥರ ಯಾವುದಾದ್ರೂ ಫಂಕ್ಷನ್ ಆದಾಗ ಮಾತ್ರ ಎಲ್ಲರೂ ಗೆಟ್ ಟುಗೆದರ್ ಆಗೋದು. ಸೊ ಈ ಥರ ಅಂದ್ಕೊಂಡಿದ್ದೆ ನಾನು. ಹೋಗ್ತಾ ಇರೋದೇ ಲೇಟು ಬೇರೆ. ಸೊ ಈ ಥರ ಮಾಡೋಣ ಅಂತೇಳ್ಬಿಟ್ಟು. ಬಟ್ ಊರಬ್ಬ ಅಂತ ಗೊತ್ತಿತ್ತು, ಬಟ್ ಎಲ್ಲೋ ಒಂದು ಸೈಡ್ ಮರ್ತೋಗಿದ್ದೆ ನಾನು. ಊರಬ್ಬ ಅನ್ನೋದಾದರೆ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಫುಲ್ ಇಡೀ ಊರೇ ಟ್ರಾಫಿಕ್ ಜಾಮ್ ಆಗಿರುತ್ತೆ ಅನ್ನೋದನ್ನ ಒಂಚೂರು ಮರ್ತಿದ್ದೆ ನಾನು. ಆ್ಯಕ್ಚುಲಿ ಊರಬ್ಬ ಆದರೆ ಅದು ಆ್ಯಸ್ ಯೂಶ್ವಲ್ ಅದು ಹಾಗೆ ಆಗೋದು, ಇಡೀ ಊರೇ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸೊ ನಾವು ಬೇರೆ ಪೀಕ್ ಟೈಮಲ್ಲಿ ಹೋಗಿದ್ದಿದ್ದು, ಊಟದ ಟೈಮ್ಗೆ ನಾವು ಹೋಗಿದ್ದಿದ್ದು. ಸೊ ಅದಕ್ಕೆ ಆಲ್ಮೋಸ್ಟ್ ನಾವು ಹೋಗಿದ್ದಿದ್ದು ಅತ್ತಿವಾಟ ಅನ್ನೋ ಪ್ಲೇಸ್ಗೆ, ಹೊಸಕೋಟೆ ಹತ್ರ ಇರುವಂಥದ್ದು. ಹಲಸಳ್ಳಿಯಿಂದ ಹೋಗ್ಬೇಕು. ಫಸ್ಟ್ ಹಲಸಳ್ಳಿ ಸಿಗುತ್ತೆ, ನಮ್ಮ ಅತ್ತೆಯವ್ರ ಊರದು. ಅದಾದಮೇಲೆ ಅತ್ತಿವಾಟ ಸಿಗುತ್ತೆ. ಆಲ್ಮೋಸ್ಟ್ ಹಲಸಳ್ಳಿಯಿಂದನೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಆ ಊರೊಳಗಡೆ ಎಂಟ್ರಿನೇ ಕೊಟ್ಟಿಲ್ಲ. ಅರ್ಧಕ್ಕೆ ನಾವು ಮತ್ತೆ ಸಿಕ್ಕಾಕೊಂಡ್ವಿ. ಆಮೇಲೆ ಆಯಿತು, ಎಲ್ಲರೂ ರಿವರ್ಸ್ ಹಾಕ್ಕೊಂಡು ಹೋಗ್ತಾನಿದ್ರು. ಎಷ್ಟೊಂದು ಜನ, ಸ್ವಲ್ಪ ಜನ ಯಾವುದು ಬೇಡ ನಮಗೆ ಅಂತ ಮನೆಗೆ ರಿಟರ್ನ್ ಹೋದರು. ಸೊ ಈ ಥರದ್ದೆಲ್ಲ ಆಗ್ತಾಯಿತ್ತು, ಟ್ರಾಫಿಕ್ ಆಗ್ತಿತ್ತು. ಸೊ ನಾನು
ಒಂದು ಸೈಡ್ ಬಿಸಿಲು ಬೇರೆ, ಇನ್ನೊಂದು ಲೈಕ್ ಹೈವೇನಲ್ಲಿ ಟ್ರಾವೆಲ್ ಅಲ್ವಾ, ಹೈವೇನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಫುಲ್ ಕೂದಲೆಲ್ಲ ಹಿಂಗೆಲ್ಲ ಬರ್ತಾಯಿತ್ತು, ಇದೊಂದು ಇರಿಟೇಟ್ ಆಗ್ತಾಯಿತ್ತು. ಇನ್ನು ಪಾಪುನು ಬೇರೆ ಇದ್ಲಲ್ಲ, ಸೊ ಏನೋ ನಂಗೆ ವೀಡಿಯೋಸ್ ಅಷ್ಟೊಂದೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಓಕೆ ಫೈನ್, ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾವು ಯಾವುದ್ಯಾವುದೋ ಫಾರೆಸ್ಟ್ ಒಳಗಡೆ ಎಲ್ಲನೂ ಲೈಕ್ ಬೇರೆ ವೇ ಎಲ್ಲ ಹುಡ್ಕೊಂಡು ನಾವು ಹೋಗಿದ್ವಿ. ಹಿಂಗೂ ಫೈನಲಿ ಹೋದ್ವಿ. ಹೋಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಇರೋರ ಹತ್ರ ಎಲ್ಲ ಮಾತಾಡಿಸಿ ಲೈಕ್ ಊಟ ತಿಂದ್ಬಿಟ್ಟು ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಆ ಥರನೇ ಸ್ಪೆಂಡ್ ಮಾಡಿಬಿಟ್ಟು ನಾವು ರಿಟರ್ನ್ ಬಂದ್ವಿ ಅಷ್ಟೇ. ಸೊ ಅದಕ್ಕೆ ನಾನು ಯಾವುದೂ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವತ್ತಾದರೂ ನಾನು ಈ ಥರ ಗೆಟ್ ಟುಗೆದರ್ ಆದಾಗ ಇನ್ನೊಂದು ಫಂಕ್ಷನ್ ಇದೆ, ಅದಕ್ಕೆ ಆಬ್ವಿಯಸ್ಲಿ ಗೆಟ್ ಟುಗೆದರ್ ಆಗ್ತೀವಿ ಎಲ್ಲರೂ. ಅದರಲ್ಲಿ ಪ್ರತಿಯೊಂದು ವೀಡಿಯೋನೂ ಟೈಮ್ ತೊಗೊಂಡು ಮಾಡ್ತೀನಿ, ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ ಟೈಮ್ ತೊಗೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಟೈಮ್ ತೊಗೊಂಡು ಮಾಡೋದಕ್ಕಾಗತ್ತಾ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇವತ್ತಂತೂ ಫ್ಲಾಪ್ ಆಯಿತು. ಸೊ ಇದಿಷ್ಟು ಇವತ್ತೊಂದು ಊರ ಹಬ್ಬದ ಕತೆ ಆಗಿದ್ದು. ಸೊ ಅಷ್ಟೇ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗಲ್ಲಿ ಏನಂದರೆ ಏನೂ ಇಲ್ಲ ಅನ್ನೋದು ನನಗೆ ಗೊತ್ತಿದೆ, ಬಟ್ ಏನೋ ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ತಾಯಿದ್ದೀನಿ ಈಗ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ. ಇನ್ನೂ ಹಲವಾರು ವೀಡಿಯೋಸ್, ಎಷ್ಟೊಂದು ವೀಡಿಯೋಸ್ ನನ್ನ ಹತ್ರ ಇದ್ದಾವೆ, ಬಟ್ ಯಾವುದಕ್ಕೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಟೈಮ್ ಆಗ್ತಿಲ್ಲ. ಓಕೆ, ಸಪೋರ್ಟ್ ಮಾಡಿ. ಹೊಸ್ದಾಗಿ ಏನೇನೋ ಟ್ರೈ ಮಾಡ್ತಿದ್ದೀವಿ ನಾನು ಶ್ರೀ, ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಇನ್ನೂ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಒನ್ಸ್ ಅಪ್ಲೋಡ್ ಮಾಡಿದ್ರೆ ಮತ್ತೆ ಬ್ರೇಕ್ ತೊಗೊಳ್ಳೋದು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ನಾನು ಇನ್ನೂ ಸ್ಟಾರ್ಟ್ ಮಾಡ್ತಾಯಿಲ್ಲ ನಂದು ಶ್ರೀದು ವೀಡಿಯೋಸು. ಸೊ ಸ್ಟೇ ಟ್ಯೂನ್ಡ್.